ಹೈಕಮಾಂಡ್ ತೀರ್ಮಾನ ಮುಖ್ಯ ಅನ್ನುವ ಸಂದೇಶವನ್ನ ಸಿಎಂ ಕೊಟ್ಟರು. ತುಂಬಾ ಶಾರ್ಟ್ ಆಗಿತ್ತದು. ಕ್ರಾಂತಿ ಬಗ್ಗೆ ಸುಳಿವು ಸಿಕ್ಕಿದೆಯಾ ಅಥವಾ ಪವರ್ ಶೇರ್ ಸಂಭವನಾ? ಹೈಕಮಾಂಡ್ ಹೆಸರು ಹೇಳೋ ಮೂಲಕ ಮತ್ತೊಂದು ದಾಳವನ್ನ ಉರುಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಇನ್ನು ಬಾರ್ಗೇನಿಂಗ್ ಅಲ್ಲಿ ಇದ್ದೀವಿ, ಬಾರ್ಗೇನಿಂಗ್ ಮೋಡ್ ಆನ್ ಆಗಿದೆ ಅನ್ನೋದನ್ನ ಹೇಳಿದ್ರ ಪ್ರಶ್ನೆ ಇದೆ. ಬಟ್ ಜುಲೈಯಿಂದ ಶುರುವಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಏನಂತ, ನಿಮ್ಗೆ ಯಾಕ್ರಿ ಅನುಮಾನ, ನಾನೇ 5 ವರ್ಷ CM ಕಂಟಿನ್ಯೂ ಆಗೋದು, ನಾನೇ ಆಡಳಿತ ನಡೆಸೋದು ಅಂತ ಹೇಳ್ತಾ ಇದ್ದವರು ಈಗ ಹೈಕಮಾಂಡ್ ಅಂತ ಒಂದು ಚೆಕ್ ಮೇಟನ್ನು ಇಡೋದ್ರ ಮೂಲಕ ಇಲ್ಲ ನಾನು ಕೂಡ ಬೆಂಡ್ ಆಗೋದಕ್ಕೆ ರೆಡಿ ಇದ್ದೀನಿ, ಚರ್ಚೆಗೆ ರೆಡಿ ಇದ್ದೀನಿ ಅನ್ನೋ ಸಂದೇಶವನ್ನು ಕೊಟ್ರ. ಆತ್ಮವಿಶ್ವಾಸದ ನುಡಿಗಳು ಕಡಿಮೆ ಆಯ್ತಾ? ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಇಲ್ಲಿ ತನಕ ನೀ ಕೊಡೆ ನಾ ಬಿಡೆ ಅನ್ನೋ ರೀತಿನಲ್ಲಿ ಇಬ್ಬರದು ಸ್ಟೇಟ್ಮೆಂಟ್ಗಳು ಇರ್ತಾ ಇತ್ತು. ಈಗ ನೋಡಿದ್ರೆ 2 ಹೆಜ್ಜೆ ಹಿಂದಕ್ಕಿಟ್ಟಂಗೆ ಕಾಣಿಸ್ತಾ ಇದೆ CM ಸಿದ್ದರಾಮಯ್ಯ ಅವರು. ಅಂತ ಖಂಡಿತವಾಗಿಯೂ ಕೂಡ ನಿನ್ನೆ ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಲಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಸಾಕಷ್ಟು ಚರ್ಚೆ, ಒಂದು ರೀತಿಯಲ್ಲಿ ಅವರ ಬಣದಲ್ಲಿ ಆತಂಕ ಮನೆ ಮಾಡಿದೆ. ಅವರ ಬಣದವರು ಕೂಡ ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಕೂಡ ಅದನ್ನೇ ತೀರ್ಮಾನ ಮಾಡಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಈ ಮುಖ್ಯಮಂತ್ರಿ ಬದಲಾವಣೆಗೆ ಕಾಲ ಇದಲ್ಲ, ಅವರೇ ಮುಂದುವರಿತಾರೆ, ಆ ಪ್ರಶ್ನೆನೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು. ಕೆಲ ತಿಂಗಳ ಹಿಂದೆ ದೆಹಲಿನಲ್ಲಿ ಮುಖ್ಯಮಂತ್ರಿಗಳು ಸಂದರ್ಶನವೊಂದರಲ್ಲಿ ಏನು ಹೇಳಿದ್ರು, ಆ ಹೇಳಿಕೆಗೂ ನಿನ್ನೆ ಕೊಟ್ಟಂತಹ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಮೆದು ಆಗ್ತಾ ಇದ್ದಾರಾ, ಸಾಫ್ಟ್ ಆಗ್ತಾ ಇದ್ದಾರಾ ಈ ಒಂದು ಪವರ್ ಶೇರ್ ಫೈಟ್ ನಲ್ಲಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ನಿನ್ನೆ ಮಂಗಳೂರು ಹೇಳಿಕೆ ಇಟ್ಕೊಂಡು ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದಾವೆ. ಮುಖ್ಯವಾಗಿ ಆ ತರದೊಂದು ಹೇಳಿಕೆ ಯಾಕೆ ಕೊಟ್ಟರು ಮುಖ್ಯಮಂತ್ರಿಗಳು ಅನ್ನುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಣದಲ್ಲೂ ಹಾಗೆ DKಶಿ ಬಣದಲ್ಲೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಲ್ಲ ಒಂದ್ ಕಡೆ ಇದು ಮುಖ್ಯಮಂತ್ರಿಗಳ ಮತ್ತೊಂದು ರಕ್ಷಣಾತ್ಮಕ ನಡೆನ ಹೈಕಮಾಂಡ್ ದಾಳ ಪ್ರಯೋಗ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ನಾನೇ ಮುಂದುವರಿತೀನಿ ಅನ್ನುವಂಥ ಸಂದೇಶನ, ಅಥವಾ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಕೂಡ ಅದಕ್ಕೆ ನಾನು ಒಪ್ಕೊಳ್ತೇನೆ ಅನ್ನುವಂತಹ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿದಾರ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಆದ್ರೆ ಬಿಹಾರ ಫಲಿತಾಂಶ ನಂತರ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. DKಶಿ ಬಣದವರ ಪ್ರಕಾರ 2.5 ವರ್ಷದ ಅಧಿಕಾರ ಹಂಚಿಕೆ ತೀರ್ಮಾನ ಒಪ್ಪಂದ ಆಗಿದೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ನನ್ನ ಹೇಳಿಕೆ ಅದಕ್ಕೆ ತಾಳೆ ಹಾಕೊಂಡು ನೋಡಿದ್ರೆ ಎಲ್ಲ ಒಂದ್ ಕಡೆ ಗುಮಾನಿಗಳು ಸಾಕಷ್ಟು ಬರ್ತಾ ಇದ್ದಾವೆ. ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಅವರ ಬಣದಲ್ಲೂ ಕೂಡ ಮನೆ ಮಾಡಿರುವಂತದ್ದು. ಇದು ರಕ್ಷಣಾತ್ಮಕ ನಡೆ ಇಟ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಚರ್ಚೆಗಳು ಒಂದ್ ಕಡೆ ನಡೀತಾ ಇದ್ದಾವೆ. ಇನ್ನೊಂದ್ ಕಡೆ ಬಹುತೇಕ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಳ್ಳುವಂತ ಮನಸ್ಥಿತಿಗೆ ಬಂದಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮುಂದೆ ಯಾವ ರೀತಿ ಇದು ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಆದ್ರೆ ಇದುವರೆಗಿನ ಲೆಕ್ಕಾಚಾರ ಏನಿತ್ತು ಆ ಲೆಕ್ಕಾಚಾರಕ್ಕೆ ಒಂದು ರೋಚಕ ಟ್ವಿಸ್ಟ್ ಅಂತೂ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆ ಮೂಲಕ ಕೊಟ್ಟಿದ್ದಾರೆ. ಮಮತಾ, ಓಕೆ, ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ. ಸೊ ಇಬ್ಬರ ನಡುವೆ ಇರುವಂಥ ಈ ಗುಪ್ತ ಸಿಗ್ನಲ್ ಕೊಡುವಂಥ ರೀತಿ ಇದೆಯಲ್ಲ, ಲವರ್ಸ್ಗಳು ಕೊಡಲ್ವೇನೋ ಹಿಂಗೆ. ಆ ರೀತಿಯಾಗಿ CM ಕೊಡ್ತಿರ್ತಾರೆ, ಈ ಕಡೆಗೆ DCM ಕೊಡ್ತಿರ್ತಾರೆ. ಆದರೆ ಹೈಕಮಾಂಡ್ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೋ, ಯಾಕಂದರೆ ಮಾತುಕತೆ ಮಾಡಿಬಿಟ್ಟು ಇಬ್ಬರ ನಡುವೆ ಡೈವರ್ಸ್ ಮಾಡಬೇಕಾ ಅಥವಾ ಮದುವೆ ಮಾಡಬೇಕಾ ಅನ್ನೋದನ್ನು ಹೈಕಮಾಂಡ್ ನಿರ್ಧಾರ ಮಾಡಬೇಕಲ್ವಾ. ಸೊ ಹಾಗಾಗಿ ಅದನ್ನು ಮಾಡ್ತಾರೆ.